ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಮೋಮೋಸ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಕಮ್ಮಿ ಬೆಲೆಯ ಮೋಮೋಸ್ ವರ್ಸಸ್ ಜಾಸ್ತಿ ಬೆಲೆಯ ಮೋಮೋಸ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದರು ಮುಂಚೆ ಎಲ್ಲ. ಸೊ ನಾವು ಯಾವಾಗ ಈ ಥರ ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ವೀಡಿಯೋಸ್ ಮಾಡ್ತೀವೋ ಅವಾಗೆಲ್ಲ ಕಮೆಂಟ್ಗಳು ಬರುತ್ತೆ. ಅದರಲ್ಲಿ ಈ ಮೋಮೋಸ್ ಬಗ್ಗೆ ತುಂಬ ಜನ ಕೇಳಿದರು. ಸೊ ನಮಗೆ ಫುಲ್ಲು ಹುಡುಕಿದಾಗ ಆನ್ಲೈನಲ್ಲಿ ಸಿಕ್ಕಿದ್ದು ಕಾಸ್ಟ್ಲಿ ಎಷ್ಟು ಬಂದುಬಿಟ್ಟು ತಮ್ಮನೆಲ್ಲ ಹಾಕಿ ನೋಡಿರ್ತೀರ. ಸೊ 500 ರೂಪಾಯಿದು ಕಾಸ್ಟ್ಲಿಯೆಸ್ಟ್ ಮೋಮೋಸು ಸಿಕ್ಕಿದ್ದು ನಮಗೆ. ಅದಕ್ಕಿಂತ ಜಾಸ್ತಿ ಇದೆ 5 ಸ್ಟಾರ್ ಹೋಟ್ಲುಗಳೆಲ್ಲ. ಇದು 5 ಸ್ಟಾರ್ ಹೋಟ್ಲಲ್ಲ, ಒಂಥರ ಇರ್ಬೋದು 3 ಸ್ಟಾರ್ ಹೋಟ್ಲ್ ಏನೋ ಇರಬೇಕು. ಸೊ 5 ಸ್ಟಾರ್ ಹೋಟ್ಲುಗಳಿಗೆ ಹೋದರೆ ಅಲ್ಲಿ ಕಾಸ್ಟ್ಲಿ ಸಿಗುತ್ತೆ, ಬಟ್ ಯಾವುದೂ ಆನ್ಲೈನಲ್ಲಿ ಅವೈಲೇಬಲ್ ಇರಲಿಲ್ಲ ನಮಗೆ ಪಾರ್ಸಲ್ ತೊಗೊಳಕ್ಕೆ. ಅದಕ್ಕೋಸ್ಕರ ಇದರಿಂದ ತರಿಸಿದ್ದೀವಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಕಮೆಂಟ್ ಮಾಡಿ, ನೀವು ತಿಂದಿರೋ ಕಾಸ್ಟ್ಲಿಯೆಸ್ಟ್ ಮೋಮೋಸ್ ಎಷ್ಟು, ಕಮ್ಮಿ ಬೆಲೆಯ ಮೋಮೋಸ್ ಎಷ್ಟು ಅಂತ. ಸೊ ನಾವು ತಂದಿರೋದು ಕಮ್ಮಿದ್ದು 60 ರೂಪಾಯಿ. ಸೊ 60 ರೂಪಾಯಿ ವರ್ಸಸ್ 500 ರೂಪಾಯಿ. ಅನ್ಬಾಕ್ಸಿಂಗ್ ಮಾಡೋಣ, ಇಲ್ಲೇ ಇದೆ ಎಳ್ಕೊಂಬಿಡೋಣ. ಮೊದಲನೇದು ಈ ಸಲ 3 ತಂದಿಲ್ಲ, 2 ತರಿಸಿರೋದು. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವಿಡಿಯೋ ಮುಗಿಸ್ಬಿಡೋಣ ಅಂತ. ಸೊ ಮೊದಲನೇ ಮೋಮೋಸ್, ಎಲ್ಲರೂ ತಿನ್ನುವಂಥ ಮೋಮೋಸ್. ನಾವು ಯಾವಾಗಲೂ ನೆನೆಸ್ಕೊಂಡಾಗೆಲ್ಲ ಹೋಗಿ ತಿನ್ನುವಂಥ ಮೋಮೋಸ್. 60 ರೂಪೀಸ್ ಮೋಮೋಸ್ ಈ ಥರ ಬರುತ್ತದೆ ಪ್ಯಾಕೇಜ್. ಈ ಥರ ಕೊಡ್ತಾರೆ. ಇಲ್ಲ ಒಬ್ಬೊಬ್ಬರು ಹಿಂಗೆ ಕೊಡ್ತಾರೆ ಎತ್ಕೊಂಡೋಗಿ ಅಂತ. ಇವರು ಇದನ್ನು ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಇದು ಒಂದು ಅಂಗಡೀಲಿ ತಂದಿರೋದು, ಅದಕ್ಕೋಸ್ಕರ ಇಲ್ಲೇ ನಮ್ಮ ರಘುವನ ಹಳ್ಳಿನಲ್ಲಿ. ಸೊ ರೋಡ್ ಸೈಡೆಲ್ಲ ತೊಗೊತೀವಿ ಗೊತ್ತಾ, ಒಂದು ಚಿಕ್ಕ ಪೆಟ್ಟಿ ಇಟ್ಕೊಂಡು ಮಾಡ್ತಾಯಿರ್ತಾರೆ ಗೊತ್ತಾ, ಕೂತ್ಕೊಂಡು ಚೇರ್ ಹಾಕ್ಕೊಂಡು ಅಲ್ಲೆಲ್ಲ ಈ ಥರ ಕೊಟ್ಟಿರ್ತಾರೆ ಕೈಗೆ ಇಟ್ಕೊಂಡು ಹೋಗಿ ಸಾರ್ ಅಂತ. ಸೊ ಇದು 60 ರೂಪಾಯಿ ಮೋಮೋಸು. ಇದರೊಳಗೆ ಇದೊಂದು ಈ ಥರ ಮೋಮೋಸ್ ಕೊಟ್ಟಿರ್ತಾರೆ. ಆಮೇಲೆ ಮಯನೀಸ್ ಆ್ಯಂಡ್ ಸಿಗ್ನೇಚರ್ ಸ್ಪೈಸಿ ಚಟ್ನಿ ಅಷ್ಟೇ. ಈಗ ಮಧ್ಯದ ರೇಂಜ್ ತರಿಸ್ತಿದ್ವಿ ಯಾವಾಗಲೂ. ಮಧ್ಯದ ರೇಂಜನ್ನ ಈ ಸರಿ ತರಿಸಿಲ್ಲ, ಸ್ಕಿಪ್ ಮಾಡಿದ್ವಿ. ಯಾಕಂದರೆ ಇದು ಬರೋಕ್ಕೆ ಲೇಟ್ ಆಯಿತು. ಅದಕ್ಕೋಸ್ಕರ ಡೈರೆಕ್ಟ್ ಕಾಸ್ಟ್ಲಿಗೆ ಹೋಗೋಣ. ಕಾಸ್ಟ್ಲಿ ನಮಗೆ ಸಿಕ್ಕಿರೋ ಕಾಸ್ಟ್ಲಿ ಮೋಮೋಸ್ ಫ್ರಮ್ ಮೇನ್ ಲ್ಯಾಂಡ್ ಚೈನಾ. ಇದು ಬಂದು 500 ರೂಪಾಯಿ, 475 ರೂಪಾಯಿ ವೆಜ್ ಮೋಮೋಸ್ಗೆ. ನಮಗೆ ಬರೋ ಅಷ್ಟೊತ್ತಲ್ಲಿ ಇಲ್ಲಿಗೆ 600 ರೂಪಾಯಿ ಹತ್ರ ಆಗುತ್ತೆ. ಸೊ ಆಮೇಲೆ ನಾವು 100 ರೂಪಾಯಿ ಡಿಸ್ಕೌಂಟ್ ಹಾಕ್ಕೊಂಡು ಕೂಪನ್ ಹಾಕ್ಕೊಂಡು ಕಮ್ಮಿಗೆ ತರಿಸ್ಕೊಂಡ್ರೆ, ಹಂಗೆ ತರಿಸ್ಕೊಂಡ್ರು ಡೆಲಿವರಿ ಚಾರ್ಜು ಅಳುಮುಳೆಲ್ಲ ಸೇರಿ ಆಯಿತು. ಹತ್ರ 500 ರೂಪಾಯಿ ಆಯಿತು. ವೆಜ್ ಮೋಮೋಸ್ ಇದು. ವೆಜ್ ಮೋಮೋಸ್ ಅಲ್ಲ, ಡಂಪ್ಲಿಂಗ್. ಮೋಮೋಸ್, ಡಂಪ್ಲಿಂಗ್, ಡಿಮ್ಸಮ್ಗೆ ಡಿಫ್ರೆನ್ಸ್ ಏನು ಅನ್ನೋದನ್ನ ತಿಳಿದವರು ಸ್ವಲ್ಪ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ. ಯಾಕೆ ನಮ್ಮ ಪ್ರಕಾರ ಎಲ್ಲ ಒಂದೇ, ನೋಡೋಕೆ ಒಂದೇ ಥರ ಇರುತ್ತಲ್ಲ. ಸೊ ಡಿಮ್ಸಮ್ ಅಂತ ಅಲ್ಲಿ ಇರುತ್ತೆ ಕ್ಯಾಟಗರಿ. ಓಪನ್ ಮಾಡಿದ್ರೆ ಅಲ್ಲಿ ನಾವು ಸರ್ಚ್, ಅಲ್ಲಿ ಡಿಶ್ ನೇಮು ಡಂಪ್ಲಿಂಗ್ ಅಂತ ಇರುತ್ತೆ, ಗೊತ್ತಾಯ್ತಲ್ಲ ನಾನು ಹೇಳ್ತಾರದು. ಯಾಕೆ ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿ ನೋಡಿ, ಅದೇ ಥರ ಇದೆ ಎಲ್ಲ ಬ್ರ್ಯಾಂಡಲ್ಲೂ. ಯಾವುದಾದ್ರು ರೆಸ್ಟೋರೆಂಟ್ ನಾವು ಓಪನ್ ಮಾಡಿಬಿಟ್ಟು ಅಲ್ಲಿ ಕ್ಯಾಟಗರಿ ಮೆನು ಚೂಸ್ ಮಾಡೋಕ್ಕೆ ಹೋದಾಗ ಕ್ಯಾಟಗರಿ ಸ್ಟಾರ್ಟರ್ಸು ಎಲ್ಲ ಇರುತ್ತಲ್ಲ, ಮೇನ್ ಕೋರ್ಸ್ ಅಂತ, ಅಲ್ಲಿ ಡಿಮ್ಸಮ್ ಅಂತ ಇರುತ್ತೆ. ಓಪನ್ ಮಾಡಿದ್ರೆ ಅವರು ಡಂಪ್ಲಿಂಗ್ ಅಂತ ಮೆನ್ಷನ್ ಮಾಡಿರ್ತಾರೆ, ಅಲ್ಲಿ ಡಂಪ್ಲಿಂಗ್ ಅಂತ ಇರುತ್ತೆ. ಮೆನ್ಷನ್ ಮಾಡಿದ್ರೆ ಇಲ್ಲಿ ಡಿಮ್ಸಮ್ ಅಂತ ಇರುತ್ತೆ. ಸೊ ಅಲ್ಲೇ ಕನ್ಫ್ಯೂಷನ್ ಇದೆ. ಸೊ ಡಂಪ್ಲಿಂಗು, ಡಿಮ್ಸಮ್ಗೂ, ಮೋಮೋಸ್ಗೂ ಡಿಫ್ರೆನ್ಸ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಇದಂತೂ ನಮ್ಮದು ಇಂಡಿಯನ್ ಬ್ರ್ಯಾಂಡು ಇದು ಮೋಮೋಸ್ ಅಂದರೆ ನಾರ್ತ್ ಈಸ್ಟು. ಇದು ಚೈನಾಯಿಂದ ಬಂದಿದ್ದು, ಅಲ್ಲೆಲ್ಲ ಡಂಪ್ಲಿಂಗು ಡಿಮ್ಸಮ್ ಅಂತಾರಂತೆ. ಇದು ನಮ್ಗೆ ಗೊತ್ತಿರೋದು. ಈ ಥರ ಇಂಟರ್ನ್ಯಾಷನಲ್ ಡಿಶ್ ಬಗ್ಗೆ ಎಲ್ಲ ಅಷ್ಟೊಂದು ನಾಲೆಜ್ ಇಲ್ಲ, ಅದಕ್ಕೋಸ್ಕರ. ಈಗ ಓಪನ್ ಮಾಡುವ. ನೀಟಾಗಿ ಪ್ಯಾಕಿಂಗ್ ಎಲ್ಲ ಸಕಾಲ ಮಾಡಿರ್ತಾರೆ. ಫುಲ್ಲು ಟೇಪೆಲ್ಲ ಹಾಕ್ಬಿಟ್ಟಿರ್ತಾರೆ, ಯಾರು ಕದಿಬಾರ್ದು ಅಂತ ಬರ್ಬೇಕಾರೆ. ನೀವು ಅಂದ್ಕೊಬೋದು ಯಾರು ಕದ್ಬಿಡ್ತಾರೆ ಬರ್ಬೇಕಾರೆ ಅಂತ. ಕದೀತಾರೆ. ಎಕ್ಸ್ಪೀರಿಯೆನ್ಸ್ ಆಗಿದೆ. 1 ವರ್ಷದಿಂದ ಹೋಟ್ಲ್ ಓಪನ್ ಮಾಡಿದ್ದೀವಲ್ಲ, ಸ್ಟಾರ್ಟ್ ಮಾಡಿದ್ದೀವಲ್ಲ, ಅನುಭವಿಸಿದ್ದೀವಿ ಎಲ್ಲ ಥರ. ನಾವು ಹಾಕಿ ಕಳಿಸಿರ್ತೀವಿ, ಕಸ್ಟಮರ್ಗೆ ಹೋಗಿರಲ್ಲ, ಇಲ್ಲಿಂದ ಎತ್ಕೊಂಡು ಹೋಗ್ತಾರೆ. ಆಮೇಲೆ ಇನ್ನೊಬ್ಬ ಬರ್ತಾನೆ ಅದೇ ಆರ್ಡ್ರ್ ತೊಗೊಂಡು ಇನ್ನೂ ಎತ್ಕೊಂಡೇ ಹೋಗಿಲ್ಲ ಅಂತ, ಅವಾಗ ಇನ್ನೊಂದ್ಸಲಿ ಮಾಡಿ ಕಳಿಸ್ತೀವಿ. ಅದೆಲ್ಲ ಯಾರ್ಯಾರು ಹೋಟ್ಲ್ ಇಟ್ಟಿದ್ದಾರೆ ಅಥವಾ ಕ್ಲೌಡ್ ಕಿಚನ್ ಮಾಡ್ತಾಯಿದ್ದಾರೆ, ಈ ಥರ ಆನ್ಲೈನ್ ಸರ್ವಿಸಸ್ ಯಾರ್ಯಾರು ಯೂಸ್ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಿಮ್ದೇನೋ ಬಿಸ್ನೆಸ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಆ ಥರ ಎಲ್ಲ ಆಗಿದೆಯಾ ಅಂತ. ಅದೆಲ್ಲ ದೊಡ್ಡ ಬ್ರ್ಯಾಂಡ್, ಆ ಬ್ರ್ಯಾಂಡ್ಗಳು ಏನೇನವೆ ಆನ್ಲೈನ್ ಸರ್ವಿಸಸ್ಸು ನಾವು ಇದು ಆರ್ಡರ್ ಮಾಡೋದಲ್ಲ, ಅವ್ರುಗಳು ಅವನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಬೇಕು. ಸರಿ, ಈಗ ಒಂದು ಬಾಕ್ಸು, ಆಮೇಲೆ ಇನ್ನೊಂದು ಬಾಕ್ಸು, ಆಮೇಲೆ 3 ಪುಟಾಣಿ ಬಾಕ್ಸು. ಕಾಸಿಗೆ ತಕ್ಕಂತೆ ಕಜ್ಜಾಯ ಅನ್ನೋ ಥರ. ಅಯ್ಯೋ, ಕಾಸಿಗೆ ತಕ್ಕಂತೆ ಮೋಮೋಸ್. ಸೊ ಇಷ್ಟೊಂದು ಬರುತ್ತಾ ಅಂತ ಕನ್ಫ್ಯೂಸ್ ಆಗ್ಬಿಡಿ. ವಿತ್ ಅವರ್ ಕಾಂಪ್ಲಿಮೆಂಟ್ಸ್ ಅಂತ ಹಾಕಿದ್ದಾರೆ. ಇದು ಕಾಂಪ್ಲಿಮೆಂಟ್ರಿ ಅನಿಸುತ್ತೆ. ಇದು ತಿನ್ನೋಕ್ಕೇನೋ ಕೊಟ್ಟಿರೋದು ಮಂಚಿಂಗ್ ಚಿಪ್ಸು. ಯಾಕೆಂದರೆ ನಾವು ಮಾಡಿದ್ದು ಆರ್ಡ್ರ್ ಬಂದಿಲ್ಲ ಇಲ್ಲಿ. ನಾವು ಆರ್ಡರ್ ಮಾಡಿದ್ದು ಟ್ರಫಲ್ ಆಯಿಲ್ ಡಂಪ್ಲಿಂಗ್ನ ಆರ್ಡರ್ ಮಾಡಿದ್ದು. ಫೋನ್ ಮಾಡಿದ್ರು ಆರ್ಡರ್ ಮಾಡಿದ್ಮೇಲೆ ಅಲ್ಲಿಂದ ರೆಸ್ಟೋರೆಂಟಿಂದ, ಅದಿಲ್ಲ ಸರ್ ಅಂತು, ಖಾಲಿ ಆಗೋಗಿದೆ ಅಂದರು. ಸೊ ಆವಾಗ ಬೇರೆ ಏನಿದೆ ವೆಜ್ಜಲ್ಲಿ ಅದನ್ನು ಕಳಿಸಿ ಅಂದಿದ್ದಕ್ಕೆ ಸೇಮ್ ರೇಟಲ್ಲಿ ಇದನ್ನು ಕಳಿಸಿದ್ದಾರೆ. ಇದ್ರ ಹೆಸರು ಏನು ಗೊತ್ತಾ,
ವೆಜ್ ಬೇಸಿಲ್ ಡಂಪ್ಲಿಂಗ್. ಸೊ ವೆಜ್ ಬೇಸಿಲ್ ಡಂಪ್ಲಿಂಗ್ ಕಳಿಸಿರೋದ್ರಿಂದ ನಾವು ಬೇಜಾರು ಮಾಡ್ಕೊಬಾರ್ದು ಅಂತ ಇದನ್ನು ಕಳಿಸಿರಬೇಕು ಅಂತ ಅನ್ಕೊತೀನಿ. ಯಾಕಂದರೆ ಇಲ್ಲಿ ವಿತ್ ಅವರ್ ಕಾಂಪ್ಲಿಮೆಂಟ್ಸ್ ಅಂತ ಹಾಕಿದ್ದಾರೆ, ಅಥವಾ ಜೊತೆ ಬರುತ್ತಾ ಐಡಿಯಾ ಇಲ್ಲ. ಅದರಲ್ಲಿ ಇದು ಮಾತ್ರ ಆನ್ಲೈನಲ್ಲಿ ಬರೀ ಇದು ಮಾತ್ರ ತೋರಿಸ್ತಾ ಇದ್ದು. ಸೊ ನಿಮಗೆ ಇದು ಬರ್ಬೋದು, ಇಷ್ಟು ಬರುತ್ತೆ, ಈ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಕ್ಲಾಸಿಕ್ ಕಾಸಲ್ಲ. ಈಗ ಓಪನ್ ಮಾಡೋಣ, ಒಂದೊಂದೇ ಟೇಸ್ಟ್ ಮಾಡೋಣ. ಫಸ್ಟು ಕಮ್ಮಿ ರೇಟಿಂದ ಬರೋಣ, 60 ರೂಪಾಯಿ. ಫಸ್ಟು ಇವೆರಡು ಓಪನ್ ಮಾಡಿ ಇಟ್ಕೊಳ್ಳೋಣ, ಡಿಪ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಈ ಸಲ ಪ್ಲೇಟೆಲ್ಲ ಯೂಸ್ ಮಾಡ್ತಾಯಿಲ್ಲ, ಹಂಗೆ ಏನಕ್ಕೆ ಒಂದೇ ಒಂದು ಇದಕ್ಕೆ ಪ್ಲೇಟೆಲ್ಲ ಬಿಲ್ಡಪ್ಪು. ಸೊ ಓಪನ್ ಮಾಡಿದರೆ ಒಳಗಡೆ ಒಂದಕ್ಕೊಂದು ಅಂಟಿಕೊಂಡಿರುವ ಮೋಮೋಸ್ 8 ಪೀಸ್ ಬರುತ್ತೆ 60 ರೂಪಾಯಿಗೆ. ವೆಜ್ ಮೋಮೋಸ್ ಓಪನ್ ಮಾಡಿದರೆ ಈ ಥರ ಇರುತ್ತೆ ಡಿಸೈನ್. ಒಬ್ಬರೊಬ್ಬರು ಮೋಮೋಸು ಒಂದೊಂದು ಡಿಸೈನಲ್ಲಿ ಮಾಡ್ತಾರೆ. ಸೊ ಇದೊಂಥರ ಡಿಸೈನ್, ಘಮ 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 ಅಂತ ಇದೆ ಮೋಮೋಸ್ ಸ್ಮೆಲ್ಲು. 4 ಪೀಸ್ಗೆ 40 ರೂಪಾಯಿ, 8 ಪೀಸ್ಗೆ 60 ರೂಪಾಯಿ. ಸೊ ನಾವು 60 ರೂಪಾಯಿನೇ ಇರಲಿ ಅಂದ್ಬಿಟ್ಟು ತರಿಸಿದ್ವಿ. ನಾನ್ ವೆಜ್ ಇತ್ತು, ಅದು ಸ್ವಲ್ಪ ಜಾಸ್ತಿ, 80 ರೂಪಾಯಿ ಏನೋ ಬರುತ್ತೆ, 70-80. ನೀವು ತಿಂದ್ರಾ? ಸಂಜೆ ತಿಂದವ್ರೆ ನಾನ್ ವೆಜ್, ನಾವು ಇವತ್ತು ವೆಜ್ ತಿಂತಾಯಿದ್ವಿ. ಸೊ ಟೇಸ್ಟ್ ಮಾಡುವ. ಫಸ್ಟ್ ಓಪನ್ ಮಾಡಿ ಒಳಗಡೆ ಹೆಂಗಿರುತ್ತೆ ಫೀಲಿಂಗ್ ನೋಡೋಣ. ಓಪನ್ ಮಾಡಿದರೆ ಒಳಗಡೆ ಕೋಸು, ಎಳೆ ಕೋಸು, ಕ್ಯಾರೆಟ್ ತುರಿ. ಕೋಸನ್ನ ಕ್ಯಾರೆಟ್ನ ಚೆನ್ನಾಗೆ ತುರಿದ್ಬಿಟ್ಟು ಬೇಯಿಸ್ಬಿಟ್ಟು ತುಂಬಿಸಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಏನು ಕಾಣಿಸೋದಿಲ್ಲ ನಿಮಗೆ. ತಿಂದ್ಬಿಡುವ. ಚೀರ್ಸ್. ಚೆನ್ನಾಗಿದೆ. ತುರಿದ್ಬಿಟ್ಟು ಹಂಗೆ ತುಂಬಿಸ್ರೆ ಉಪ್ಪೆಲ್ಲ ಹಾಕಿರ್ತಾರಲ್ಲ, ಅದು ಸಾಲ್ಟ್ ಕರೆಕ್ಟಾಗಿದೆ. ಲೈಟಾಗಿ ಹುಳಿ ಅಂಶ ಪರ್ಫೆಕ್ಟ್. ಲೈಟಾಗಿ ಸ್ಪೈಸಿ ಏನೂ ಇರೋದಿಲ್ಲ, ತುಂಬ ಲೈಟ್ ಅಂದರೆ ಲೈಟಾಗಿರುತ್ತೆ, ಫೀಲ್ ಆಗುತ್ತೆ. ಸ್ಪೈಸಿ ಬೇಕು ಅನ್ನೋರಿಗೆ ಈ ಚಟ್ನಿ. ಅದು ಬಿಟ್ಟು ಆಹಾ, ಜುಮ್ಮು ಜುಮ್ಮು, ಚೂರಿ ಚೂರಿ, ಸೂಪರ್ ಸ್ಪೈಸಿ, ಅದ್ಭುತ. ಹಂಗೆ ತಿಂದರೆ ಏನು ಟೇಸ್ಟ್ ಇಷ್ಟ ಇರಲ್ಲ, ಬರೀ ಉಪ್ಪು ಲೈಟ್ ಹುಳಿ ಅಷ್ಟೇ ಇರುತ್ತೆ. ಸೊ ಇದರಲ್ಲೇ ತಿನ್ನಬೇಕು. ಮಯೋನೀಸ್ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ, ಅದರಲ್ಲೇನು ಖಾರನೇ ಇರಲ್ಲ, ಇನ್ನು ಸ್ವಲ್ಪ ಅದರಲ್ಲಿ ಅವಶ್ಯಕತೆ ಇಲ್ಲ ಇದು ತಿನ್ನೋದಕ್ಕೆ. ಇದರಲ್ಲೇ ತಿನ್ಬೇಕು ಚಟ್ನಿನಲ್ಲಿ. ಅಲ್ಟಿಮೇಟ್ ಆಗಿ ಚಟ್ನಿ ಮಾತ್ರ ಸಾಕಾಗೈತೆ, ಬಂಗಾರದಂಗೈತೆ, ಖಾರವಾಗಿ ಜ್ಯೂಸ್ ಜೊತೆಗೆ ನೆಂಚ್ಕೊಂಡು ತಿನ್ನೋದಕ್ಕೆ ಅದ್ಭುತ. ಸೊ ಸೂಪರ್ ಆದ ಮೋಮೋಸ್. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಮಾಡುವ ವಿಧಾನ ಎಲ್ಲ ಗೊತ್ತಿಲ್ಲ, ಯಾವ ಥರ ಪ್ರಿಪೇರ್ ಮಾಡ್ತಾರೆ ಏನು ಅಂತ. ನಂಬಿಕೆ ಮೇಲೆ ತಿಂತೀವಿ ಹೋಗಿ. ಆಮೇಲೆ ಈ ವಿಡಿಯೋ ಎತ್ಕೊಂಡು ಯಾವ್ದಾರ ವಿಡಿಯೋ ಸಿಕ್ಕಿರೋದನ್ನ ಕಟ್ ಮಾಡಿ ಅಟ್ಯಾಚ್ ಮಾಡಿಬಿಡಿ ದಯವಿಟ್ಟು. ಮೋಮೋಸ್ ಪ್ರಿಪ್ರೇಷನ್ ಯಾವುದು. ಸೊ ಈಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಕಾಸ್ಟ್ಲಿ ಇದನ್ನು ಓಪನ್ ಮಾಡೋಣ. ಸೊ ಈಗ ಓಪನ್ ಮಾಡೋಣ. ಈ ಥರ ಕವರ್ನ ತೆಗಿಬೇಕು. ಕವರ್ನ ತೆಗೆದ್ರೆ ಇದರಲ್ಲಿ ವೆಜ್ಜಾ ನಾನ್ ವೆಜ್ಜಾ ಅದರ ಹೆಸರು ಎಲ್ಲ ಬರೆದು ಕಳಿಸಿರ್ತಾರೆ, ನೀಟಾಗಿ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಈಗ ಆಮೇಲೆ ಅದಕ್ಕೊಂದು ಟೇಪ್ ಎಕ್ಸ್ಟ್ರಾ ಹಾಕಿರ್ತಾರೆ. ಓಹೋ ನೋಡಪ್ಪ ಹೆಂಗಿದೆ. 6 ಪೀಸ್ ಇರುತ್ತೆ, ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಒಳಗಡೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಆಚೆಯಿಂದನೇ ನೋಡಿ ಕಂಡುಹಿಡಿಬೋದು. ಡಿಮ್ಸಮ್, ಆಹಾ, ಬೇಸಿಲ್ ಸೊಪ್ಪಿನ ಘಮ ನಮ್ಮ ಸ್ಟುಡಿಯೋ ತುಂಬ ತುಂಬ್ಕೊಂಡ್ಬಿಡ್ತು. ತೆಳುಗಿರುತ್ತೆ ಮೇಲ್ಗಡೆ ಲೇಯರ್. ಅವಲ್ಲಿ ತಿಂದಿದ್ರಲ್ಲಿ ದಪ್ಪ ಇರುತ್ತೆ, ಆ ಹಿಟ್ಟೆ ಜಾಸ್ತಿ ಸಿಗುತ್ತೆ, ಒಳಗಡೆ ಕಂಟೆಂಟ್ ಕಮ್ಮಿ ಸಿಗುತ್ತೆ. ಇದರಲ್ಲಿ ಒಳಗಡೆ ಕಂಟೆಂಟ್ ಜಾಸ್ತಿ ಇದೆ, ಮೇಲ್ಗಡೆ ಹಿಟ್ಟು ಕಮ್ಮಿ ಇದೆ, ತೆಳು ಲೇಯರು ಈ ಥರ ಇರುತ್ತೆ. ಇದು ಫ್ರೆಶ್ ಆಗಿ ಆ ರೆಸ್ಟೋರೆಂಟಲ್ಲೇ ಕೂತ್ಕೊಂಡು ಬಿಸಿ ಬಿಸಿ ತಂದ್ಕೊಟ್ಟಾಗ ತಿಂದಾಗ ಇನ್ನೂ ಅದ್ಭುತವಾಗಿರುತ್ತೆ. ಬಟ್ ನಮಗೆ ಬರೋ ಅಷ್ಟೊತ್ತಲ್ಲಿ ಸ್ವಲ್ಪ ಆಬ್ವಿಯಸ್ಲಿ ಮೆತ್ತಗಾಗಿರುತ್ತೆ, ತಣ್ಣಗಾಗಿರುತ್ತೆ, ಸ್ವಾಗಿಯಾಗಿರುತ್ತೆ, ಸ್ವಲ್ಪ ಎಲಾಸ್ಟಿಕ್ ಆಗಿರುತ್ತೆ. ಆಬ್ವಿಯಸ್ಲಿ ಅದು ಹಂಗೆ ಆಗಿತ್ತು, ಇದು ಕೂಡ ಹಂಗೆ ಆಗಿರುತ್ತೆ. ಸೊ ಓಪನ್ ಮಾಡಿ ನೋಡೋಣ ಇದರಲ್ಲಿ ಯಾವ ಥರ ಇದೆ ಅಂತ. ಯಥೇಚ್ಛವಾಗಿ ಹಾಕಿದ್ದಾರೆ ತರಕಾರಿಗಳು. ಇದರಲ್ಲೂ ಅದೇ ಇರೋದು, ಎಳೆ ಕೋಸು, ಕ್ಯಾರೆಟು, ಆಮೇಲೆ ಬೇಸಿಲ್ ಸೊಪ್ಪು ತುಂಬ ಇದೆ. ಹಂಗೆ ತಿನ್ನೋಣ. ಆ ಸೊಪ್ಪು ಏನಿದೆ ಸ್ವಲ್ಪ ಹಾಕಿದ್ರೂ ಕಿಕ್ಕು ಜೋರಾಗಿರುತ್ತೆ. ಸೊ ಅದ್ರದ್ದು ಫ್ಲೇವರೇ ಜಾಸ್ತಿ. 3 ಥರ ಡಿಪ್ಸ್ನ ಕೊಟ್ಟಿದ್ದಾರೆ. ಓಪನ್ ಮಾಡೋಣ ಒಂದೊಂದೇ. ಒಂದು ಏನೋ ಬರೀ ಎಣ್ಣೆ, ಅದರಲ್ಲಿ ಸೊಪ್ಪು ಕಾಣಿಸ್ತಾ ಇದೆ. ಇನ್ನೊಂದು ಮತ್ತೆ ಇನ್ನೊಂದೇನೋ ಲಿಕ್ವಿಡ್ ಕಾಣಿಸ್ತಾ ಇದೆ. ಇದೆಲ್ಲ ನಾವು ತಿಂದೇ ಇಲ್ಲ ಯಾವತ್ತು, ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಇನ್ನೊಂದು ಬಂದು ಚಟ್ನಿ ಪೇಸ್ಟ್. ಸೊ ಇನ್ನೊಂದು ಬಂದು ಮೆಣಸಿನ್ಕಾಯಿ ಪೇಸ್ಟ್ ಇದ್ದಂಗಿದೆ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಬೇಜಾನ್ ಅದರಲ್ಲಿ ಕಾಣಿಸ್ತಾ ಇದೆ. ಎಲ್ಲನೂ
ಎಲ್ಲನೂ ಏನೋ ಒಂದು ಆಯಿಲಲ್ಲಿ ಡಿಪ್ ಆಗಿದೆ. ಸೊ ಒಂದೊಂದನ್ನೇ ಟೇಸ್ಟ್ ಮಾಡೋಣ. ಈಗ ಫಸ್ಟು ಇದರಿಂದ ಟೇಸ್ಟ್ ಮಾಡೋಣ. ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆಯಿಲಲ್ಲಿ ನೆನೆಸಿಟ್ಟಿರೋದು ಚೆನ್ನಾಗಿದೆ. ಒಂಥರ ಲೈಟಾಗಿ ಒಂದು ಸ್ವಲ್ಪ ಸ್ಪೈಸಿನೆಸ್ನ ಆ್ಯಡ್ ಮಾಡುತ್ತೆ. ಇದರಲ್ಲಿ ಒಂಚೂರು ಖಾರ ಇರೋದಿಲ್ಲ. ಆಬ್ವಿಯಸ್ಲಿ ನಿಮಗೆ ಬ್ಲ್ಯಾಂಡ್ ಆಗಿರೋದು, ಅದು ಕೂಡ ಫುಲ್ ಬ್ಲ್ಯಾಂಡ್ ಆಗಿರುತ್ತೆ. ಫ್ಲೇವರ್ಸ್ ಏನಿರೋದಿಲ್ಲ, ಬರೀ ಸೊಪ್ಪಿಂದು ಮತ್ತು ಉಪ್ಪು ಲೈಟಾಗಿರುತ್ತೆ. ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಸಾಲ್ಟಿನೆಸ್ ಎಲ್ಲ ಸ್ವಲ್ಪ ಕಮ್ಮಿನೇ ಇರುತ್ತೆ. ಡಿಪ್ಸಲ್ಲೇ ಮ್ಯಾನೇಜ್ ಮಾಡಬೇಕು. ಬಟ್ ಒಂಥರ ರಿಚ್ಚಾಗಿ ತಿನ್ನೋದಕ್ಕೆ ಒಳ್ಳೆ ಮಜಾ, ಕ್ಲಾಸಿಯಾಗಿದೆ ಆ್ಯಂಡ್ ಕ್ವಾಲಿಟಿ ಸೂಪರ್. ಇನ್ನೊಂದು ಆಯಿಲ್ ಏನೋ ಇದೆ, ಅದರಲ್ಲಿ ಡಿಪ್ ಮಾಡೋಣ. ಇಲ್ಲಿ ಇದು ಅಷ್ಟೇ ಚಿಲ್ಲಿ ಆಯಿಲ್. ಹಾಗೆ ಟಚ್ ಹಾಕಿ ಜುಮ್ ಅಂದ್ಬಿಡ್ತು. ಸ್ಪೈಸಿ ಚಿಲ್ಲಿ ಅದು ಸ್ಪೈಸಿ ಆದ ಮೆಣಸಿನ್ಕಾಯಿ 2 ಪೀಸ್ ಕಟ್ ಮಾಡಾಕಿರೋದು ಆಯಿಲಲ್ಲಿ ಫುಲ್ಲು ಬಿಟ್ಕೊಂಡ್ಬಿಟ್ಟಿದೆ. ಸೂಪರಾಗಿದೆ ಖಾರ. ಇದೆಲ್ಲ ಬಂದ್ಬಿಟ್ಟು ಅಥೆಂಟಿಕ್ ಒಂಥರ ಚೈನೀಸ್ ಡಿಶ್ಗಳು ಥರ. ಸೊ ಸಿಂಗಾಪುರಲ್ಲಿ ತಿಂದಿದ್ದೀವಿ ಒಂಥರ, ಅದು ಇದೇ ಥರ ಲಿಕ್ವಿಡ್ಡು ಸಾಕಾತು ಖಾರ ಇರುತ್ತೆ ಆ ಮೆಣಸಿನ್ಕಾಯಿ. ಇನ್ನೊಂದು ಡಿಪ್ಪು, ಇದು ಕೂಡ ಚಿಲ್ಲಿನೇ. ಇದು ಹೆಂಗಿರುತ್ತೆ ಅಂತ ನೋಡೋಣ. ಇದ್ರಲ್ಲಿ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಎದ್ದು ಕಾಣಿಸ್ತಾ ಇದೆ. ಜಾಸ್ತಿ ಎತ್ಕೊಂಬಿಟ್ನಾ, ತಪ್ಪು ಮಾಡಿಬಿಟ್ನಾ ಗೊತ್ತಿಲ್ಲ, ತಿಂದಮೇಲೆ ಗೊತ್ತಾಗುತ್ತೆ. ಫಸ್ಟು ತಿಂದಾಗ ಏನು ಖಾರ ಅನಿಸಿಲ್ಲ, ಗಂಟ್ಲಿಗೆ ಹೋಗಿದ ತಕ್ಷಣ ಕೊಡ್ತು ಕೆಲಸ ಸರಿಯಾಗಿ. ಅದು ಒಳ್ಳೆ ಸ್ಪೈಸಿಯಾದ ಚಿಲ್ಲಿ ಸಾಸ್. ಸೊ ನನಗೆ ಅದು ಜಾಸ್ತಿ ಇಷ್ಟ. ಸೊ ಇದು ಇಷ್ಟ ಆಗಿದೆ ತುಂಬ ಜನಕ್ಕೆ, ಚೆನ್ನಾಗಿದೆ ಟೇಸ್ಟ್ ಎಲ್ಲನೂ. ಬಟ್ ನಾವೆಲ್ಲ ಲೋಕಲ್ ಹುಡುಗರಲ್ಲ, ಸೊ ಈಗಲೇ ರಿಸಲ್ಟ್ ಹೇಳೋದು ಬೇಡ. ನಮ್ಮ ಹರ್ಷ ಅವರು ಮತ್ತು ಸಂಜಿತ್ ಅವರು ಕೂಡ ತಿನ್ನಬೇಕು. ಅವ್ರು ತಿಂದಮೇಲೆ ಯಾವುದು ಎರಡರಲ್ಲಿ ಯಾವ್ದು ಜಾಸ್ತಿ ಇಷ್ಟ ಆಯಿತು ಅಂತ ಹೇಳ್ತೀವಿ, 3 ಜನ ಸೇರಿಕೊಂಡು. ಯಾವುದಲ್ಲ ಅಷ್ಟರಲ್ಲಿ ಈ ಕಡೆ ಫ್ರೀಯಾಗಿ ಕೊಟ್ಟಿರೋ ಚಿಪ್ಸ್ಗಳನ್ನ ತಿನ್ಕೊಳ್ಳೋಣ. ಓ ಸ್ವೀಟು ಚೆನ್ನಾಗಿದೆ. ಅದ್ಭುತ. ಸೊ ಫೈನಲಾಗೆ 3 ಜನನೂ ಮೋಮೋಸ್ನ ತಿಂದು ಹಾಕ್ಬಿಟ್ವಿ. ಸೊ ಫೈನಲ್ ರಿಸಲ್ಟ್ ಜೊತೆಗೆ ಸಿಗೋಣ ಅಂತ ಹೇಳಿದ್ದೆ. ರಿಸಲ್ಟ್ ಈ ಥರ ಇದೆ. ಅದಕ್ಕಿಂತ ಮುಂಚೆ ಈ ಪಾರ್ಸಲ್ ಬಂದಿತ್ತು ಗೊತ್ತಾ, ಇದರೊಂದು ಡಿಸ್ಕ್ಲೇಮರ್ ಇದೆ. ಇಲ್ಲಿ ಸುಮ್ಮನೆ ಓದ್ತಾ ಇದ್ವಿ, ಇಂಟ್ರೆಸ್ಟಿಂಗ್ ಆಗಿತ್ತು. ಇದೇ ಫಸ್ಟ್ ಟೈಮ್ ಈ ಥರ ಡಿಸ್ಕ್ಲೇಮರ್ ನಾವು ನೋಡಿದ್ದು. ಎಲ್ಲರೂ ಹಾಕ್ತಾರೆ ಇಲ್ಲೋ ಗೊತ್ತಿಲ್ಲ, ಇವ್ರು ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ ಅಂದರೆ, ಈ ರೆಸ್ಟೋರೆಂಟ್ ಅವರು ರೆಸ್ಪಾನ್ಸಿಬಲ್ ಅಲ್ಲ. ಒಂದ್ಸಲಿ ಈ ಊಟ ಅವರ ಜಾಗ, ಅವ್ರ ಹೋಟ್ಲಿಂದ ರೆಸ್ಟೋರೆಂಟಿಂದ ಆಚೆ ಹೋದ್ಮೇಲೆ ಅವ್ರ ಜವಾಬ್ದಾರಿ ಅಲ್ಲ. ಹೋಟ್ಲೊಳಗಡೆ ಕನ್ಸ್ಯೂಮ್ ಮಾಡಿ ಏನಾದರೂ ಅದ್ರಲ್ಲಿ ಡಿಫಾಲ್ಟ್ ಇತ್ತು, ಏನಾದರೂ ಇತ್ತು ಅಂದರೆ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ, ಫುಲ್ ರೆಸ್ಪಾನ್ಸಿಬಿಲಿಟಿ. ಆಚೆ ಹೋದ್ಮೇಲೆ ಆಮೇಲೆ ಏನೋ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಯಾಕೆಂದರೆ ಎಷ್ಟೊಂದು ಕೇಸ್ಗಳು ನಡೀತದೆ. ಸುಮ್ಮನೆ ಕೆಟ್ಟ ಹೆಸರು ಬರ್ಸೋಕ್ಕೆ ರೆಸ್ಟೋರೆಂಟ್ಗೆ ಈ ಥರ ಎಲ್ಲ ಮಾಡೋದಕ್ಕೆ ಏನೋ ಮಾಡ್ತಾರೆ. ಸೊ ಅದಕ್ಕೆ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳಲ್ಲ. ಪಾರ್ಸಲೆಲ್ಲ ಎತ್ಕೊಂಡೋದ್ರೆ, ಆಚೆ ಕಳಿಸಿದ್ರೆ, ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಎಲ್ಲ. ಸೊ ಅಲ್ಲೇ ರೆಸ್ಟೋರೆಂಟ್ ತಿನ್ಬಿಟ್ಟು ಸಿಕ್ಕಿದ್ರೆ ನೀವು ಏನು ಬೇಕಾದ್ರೂ ಹೇಳಿ, ನಾವೇ ಫುಲ್ ರೆಸ್ಪಾನ್ಸಿಬಿಲಿಟಿ ತೊಗೊತೀವಿ ಅಂತ ಹೇಳಿರೋದು ಡಿಸ್ಕ್ಲೇಮರ್. ಈ ಥರದ್ದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನೋ ಹೇಳಿ ಶೇರ್ ಮಾಡ್ಕೊಬೇಕು ಅಂತ ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ. ಸೊ ಫೈನಲಾಗಿ ಈಗ ರಿಸಲ್ಟ್ ನೋಡೋಣ. ಸಂಜಿತ್ ಅವರೇ, ನಿಮ್ಗೆ ಏನು ಅನಿಸ್ತು? ಯಾವ್ದು ಇಷ್ಟ ಆಯಿತು? ಯಾವುದು? ಚೈನಾದು ಸಂಜಿತ್ಗೆ ಚೈನಾ ಮೋಮೋಸ್ ಇಷ್ಟ ಆಯಿತು. ಓಕೆ, ಇದು ಡಿಪ್ಪಿಂಗ್ ಇದಲ್ಲ, ಹೌದು ಇಷ್ಟ ಚೆನ್ನಾಗಿರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಇದು ಆ ಡಿಪ್ಪಿಂಗ್ ತೆಗೆದು ಇದಕ್ಕೆ ಹಾಕಿದೆ. ಲೋಕಲ್ ಡಿಪ್ಪಿಂಗ್ ಅಲ್ಲಿ ಇದಕ್ಕೆ ಹಾಕಿ ತಿಂದರೆ ಚೆನ್ನಾಗಿತ್ತು. ಕೇಳಿಸ್ದ ಸಂಗೀತ ಹೇಳಿದ್ದು? ಅವ್ರೊಂಥರ ಎಕ್ಸ್ಪೆರಿಮೆಂಟ್. ಹರ್ಷಂಗೆ ಡಾರ್ಜಿಲಿಂಗ್ ಇಷ್ಟ ಆಯಿತಾ? ಇದು 60 ರೂಪೀಸು. ಡಾರ್ಜಿಲಿಂಗ್ ಅನ್ಕೊಂಡು ಕನ್ಫ್ಯೂಸ್ ಆಗೋದ್ರಿ, ಯಾವುದು ಡಾರ್ಜಿಲಿಂಗಲ್ಲಿ ಇಲ್ಲಿ ಯಾವ ಡಾರ್ಜಿಲಿಂಗ್ ತರಿಸಿದ್ದೀವಿ ಅಂತ. ಅದು ಅಂದರೆ ಇದು ನಮ್ಮ ನಾರ್ತ್ ಈಸ್ಟಲ್ಲಿ ಮಾಡೋ ಮೋಮೋಸ್. ನಾರ್ತ್ ಈಸ್ಟಲ್ಲಿ ಮೋಮೋಸ್ ಮಾಡ್ತೀವಲ್ಲ, ಸೊ 60 ರೂಪೀಸ್ ಮೋಮೋಸು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಸಂಜಿತ್ ಹೇಳ್ದಂಗೆ ಇಷ್ಟ ಆಯಿತು. ಸೊ ಅದು ಮೇಯ್ನ್ ಬಂದು ಚಟ್ನಿನೆಲ್ಲ. ಮೋಮೋಸಲ್ಲಿ ನಿಮಗೇನು ಫ್ಲೇವರ್ಸ್ ಏನು ಇರೋದಿಲ್ಲ, ನಾರ್ಮಲ್ ತರಕಾರಿಗಳಿರುತ್ತೆ, ಉಪ್ಪು ಅದು ಅದ್ರಲ್ಲಿ ಜಾಸ್ತಿ ಕಮ್ಮಿ ಸ್ವಲ್ಪ ಆ ಥರ ಇರುತ್ತೆ ಅಷ್ಟೇ. ಸೊ ಆಲ್ಮೋಸ್ಟ್ ಬ್ಲ್ಯಾಂಡ್ ಆಗಿರುತ್ತೆ. ಕ್ವಾಲಿಟಿ ವೈಸ್ ಮೋಮೋಸ್ ತೊಗೊಂಡ್ರೆ ಸಂಜಿತ್ ಥರ ಇದು ಚೈನಾದು ಮೇಡ್ ಇನ್ ಚೈನಾದು, ಮೇನ್ಲ್ಯಾಂಡ್ ಚೈನಾದು ಚೆನ್ನಾಗಿತ್ತು ನೋಡೋದಕ್ಕೆ. ಆ ಡಂಪ್ಲಿಂಗು ಸೂಪರಾಗಿತ್ತು, ತಿನ್ನೋದಕ್ಕೂ ಚೆನ್ನಾಗಿತ್ತು, ಹೈ ಕ್ವಾಲಿಟಿ ಎಲ್ಲ ಅಂತ ಹೇಳ್ಬೋದು. ಬಟ್ ಅದೇ ಥರ ಡಿಪ್ಸಲ್ಲಿ ತೊಗೊಂಡ್ರೆ ಆ ಡಿಪ್ಸ್ಗಳು ಚೆನ್ನಾಗಿದೆ. ಬಟ್ ನಮ್ಮ ನಾಲ್ಗೆ ರುಚಿಗೆ ನಮ್ಗೆ ಇಷ್ಟ ಆಗೋಲ್ಲ. ಆಬ್ವಿಯಸ್ಲಿ ನಾವೆಲ್ಲ ತಿಂದು ಬೆಳೆದಿಲ್ವಲ್ಲ, ನಮ್ಗೆ ಇಷ್ಟ ಆಗೋಲ್ಲ. ನಮಗೆ ಇದೆ ಚುರಿ ಕರ್ಕರ ಅನ್ನೋದೇ ಇಷ್ಟ ಆಗೋದು. ಸೊ ಅದಕ್ಕೋಸ್ಕರ ನಾರ್ಮಲ್ 60 ರೂಪೀಸ್ದು ಏನು ಡಿಪ್ಸ್ ಇತ್ತಲ್ಲ, ಅದಂತೂ ಅಲ್ಟಿಮೇಟ್ ಆಗಿತ್ತು, ಖಾರವಾಗಿ ಬಂಗಾರದಂಗಿತ್ತು. ಸೊ ನನ್ನ ಪ್ರಕಾರ ಇವರು ಮತ್ತು ಆ ರೆಸ್ಟೋರೆಂಟ್ ಅವ್ರು ಇಬ್ಬರು ಕೊಲ್ಯಾಬ್ ಮಾಡಿದ್ರೆ ಚೆನ್ನಾಗಿರುತ್ತೆ. ರೆಸಿಪಿ ಬಿಟ್ಟರೆ ಅವ್ರು ಹೇಳಿದಾಗ ಈ ಮೋಮೋಸ್ ಜೊತೆಗೆ ಈ ಚಟ್ನಿ ಕೊಡಿ ಅಂತ.
ಸೊ ಇದು ರಿಸಲ್ಟು. ಸೊ ಇದು ಮೋಮೋಸು ಚೆನ್ನಾಗಿತ್ತು. ನಾರ್ಮಲ್ ನಾವು ಯಾವಾಗಲೂ ಕನ್ಸ್ಯೂಮ್ ಮಾಡೋದು, ಯಾವಾಗಲೂ 500 ರೂಪಾಯಿ ಕೊಟ್ಟೆಲ್ಲ ತಿನ್ನೋಕ್ಕಾಗಲ್ಲ. ಅವೆಲ್ಲ ಸುಮ್ಮನೆ ಈ ಥರ ವೀಡಿಯೋ ಮಾಡೋಕ್ಕೆ ತರಿಸ್ತೀವಿ, ಇಲ್ಲಾಂದರೆ ಸುಮ್ಮನೆ ಬಿಲ್ಡಪ್ ಕೊಡೋಕ್ಕೆ ಯಾರನ್ನ ಕರ್ಕೊಂಡು ಹೋದಾಗ ತಿನ್ನಿಸ್ಬಿಟ್ಟು ಇದು ಮಾಡೋದಕ್ಕೆ ಮಾತ್ರ ಮಾಡ್ತೀವಿ ಅಷ್ಟೇ. ಬಟ್ ಇದನ್ನೇ ಡೈಲಿ ತಿನ್ನೋರು ಇದ್ದಾರೆ, ಅಫೋರ್ಡ್ ಮಾಡೋರು, ಅದೂ ಚೀಪ್ ಅನ್ನೋರು ಇದ್ದಾರೆ, 500 ರೂಪಾಯಿನೂ ಚೀಪ್ ಅನ್ನೋರು ಇದ್ದಾರೆ. ಸೊ ಅವರೆಲ್ಲ ಡಿಪೆಂಡ್, ಅವರವರ ವರಮಾನದ ಮೇಲೆ ನಿಂತಿರುತ್ತೆ. ಮತ್ತು ಯಾವುದು ಕಮ್ಮಿ ಅಲ್ಲ, ಯಾವುದ್ರದ್ದು ಜಾಸ್ತಿ ಅಲ್ಲ, ಎಲ್ಲ ಒಬ್ಬೊಬ್ಬರು ಕಣ್ಣಲ್ಲಿ ಒಂದೊಂದು ಥರ ಇರುತ್ತೆ ಅಳತೆ. ಆಮೇಲೆ ನಮ್ಮ ಪ್ರಕಾರ ಈ ಥರ ಆಯಿತು ರಿಸಲ್ಟು. ಟೇಸ್ಟ್ ವೈಸ್ ಎರಡು ಚೆನ್ನಾಗಿತ್ತು, ಬಟ್ ಜಾಸ್ತಿ ಇಷ್ಟ ಆಗಿದ್ದು ಈ ಮೋಮೋಸ್ ಜೊತೆಗೆ ಈ ಚಟ್ನಿ. ಸೊ ಅಲ್ಲಿ ಹತ್ರ ಡ್ರಾ ಆಗೋದಾಗಿದೆ. ಸೊ ನೀವು ಕೂಡ ಕಮೆಂಟ್ ಮಾಡಿ, ಸ್ಟಾರ್ಟಿಂಗ್ ನಾನು ಹೇಳ್ದಂಗೆ ನೀವು ತಿಂದರೆ ಕಾಸ್ಟ್ಲಿಯೆಸ್ಟ್ ಮೋಮೋಸ್ ಯಾವುದು, ಕಮ್ಮಿ ರೇಟಿನ ಮೋಮೋಸ್ ಯಾವುದು ಅಂತ. ನೆಕ್ಸ್ಟ್ ಯಾವ ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಹುಡುಕಿ ಮಾಡ್ತೀವಿ. ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.